ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕಾತಿಗಾಗಿ RRB ಇಂದ ಅಧಿಸೂಚನೆ ಹೊರಡಿಸಿರುವಂಥದ್ದು. RRB ಇಂದ ಅಂತಂದ್ರೆ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡಿನಿಂದ ಅಧಿಸೂಚನೆ ಹೊರಡಿಸಿರುವಂಥದ್ದು. ಅಧಿಸೂಚನೆಯ ಸಂಪೂರ್ಣ ಮಾಹಿತಿ ಈ ವಿಡಿಯೋದೊಳಗಿರ್ತದೆ, ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಲಾರ್ದಂಗೆ ಕೊನೆ ತನಕ ನೋಡ್ರಿ. ಲೆವೆಲ್ 1ರ ಹುದ್ದೆಗಳ ಸ್ನೇಹಿತರೆ, ಅಂದ್ರೆ ಗ್ರೂಪ್ ಡಿ ಹುದ್ದೆಗಳು. ಗ್ರೂಪ್ ಡಿ ಹುದ್ದೆಗಳ ಭಾರತದಾದ್ಯಂತ 22,195 ಹುದ್ದೆಗಳು ಖಾಲಿ ಇರುವಂಥದ್ದು. ಭಾರತದಾದ್ಯಂತ ವಿವಿಧ RRBಗಳಲ್ಲಿ ಹುದ್ದೆಗಳು ಖಾಲಿ ಇರುವಂಥದ್ದು. ಒಟ್ಟಾರೆಯಾಗಿ 22,195 ಹುದ್ದೆಗಳು ಖಾಲಿ ಇರುವಂಥದ್ದು. ಈ ಹುದ್ದೆಗಳಿಗೆ RRBದ ಅಫೀಸಿಯಲ್ ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕು. ಅಂದ್ರೆ ಯಾವ RRBಗೆ ನೀವು ಅರ್ಜಿ ಸಲ್ಲಿಸಬೇಕಂತ ಅನ್ಕೊಂಡಿರ್ತೀರಿ, ಆ RRBಯ ಅಫೀಸಿಯಲ್ ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕ್ರಿ. ಅರ್ಜಿ ಸಲ್ಲಿಸ್ಲಕ್ಕೆ ಪ್ರಾರಂಭ ದಿನಾಂಕ ಜನವರಿ 31, 2026. ಅರ್ಜಿ ಸಲ್ಲಿಸ್ಲಕ್ಕೆ ಕೊನೆಯ ದಿನಾಂಕ ಮಾರ್ಚ್ 2, 2026. ಅರ್ಜಿ ಸಲ್ಲಿಸುವಾಗ ಏನಾದರೂ ತಪ್ಪು ಮಾಹಿತಿಯೊಂದಿಗೆ ಅರ್ಜಿ ಸಲ್ಲಿಸಿದ್ರಿ ಅಂತ ತಿಳ್ಕೊಳ್ರಿ. ಆ ಅರ್ಜಿಯನ್ನು ತಿದ್ದುಪಡಿ ಮಾಡಬೇಕಾಗಿತ್ತು ಅಂತಂದ್ರೆ ಆ ಅರ್ಜಿ ತಿದ್ದುಪಡಿ ಮಾಡಿಕೊಳ್ಳುವುದಕ್ಕಾಗಿಯೂ ಕೂಡ ಸಮಯಾವಕಾಶ ನೀಡಲಾಗ್ತದೆ. ಆ ಅರ್ಜಿ ತಿದ್ದುಪಡಿ ನೋಡ್ರಿ, ಮಾರ್ಚ್ 5ರಿಂದ ಮಾರ್ಚ್ 14, 2026 ತನಕ ನೀವು ಅರ್ಜಿಯನ್ನು ತಿದ್ದುಪಡಿ ಮಾಡ್ಕೊಳ್ಬಹುದ್ರಿ. ಅಂದ್ರೆ ಅರ್ಜಿಯಲ್ಲಾಗಿರುವಂಥ ತಪ್ಪನ್ನು ನೀವು ತಿದ್ದುಪಡಿ ಮಾಡ್ಕೊಳ್ಬಹುದು. ಓಕೆ ರೀ. ನೆಕ್ಸ್ಟ್, ಯಾವ ವಿಧದ ಹುದ್ದೆಗಳು ಖಾಲಿ ಅದಾವ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಇಲ್ಲಿ ಕೊಟ್ಟಾರ ನೋಡ್ರಿ, 14 ವಿಧದ ಹುದ್ದೆಗಳು ಖಾಲಿ ಇರುವಂಥದ್ರಿ. ಒಟ್ಟಾರೆಯಾಗಿ 14 ವಿಧದ ಹುದ್ದೆಗಳು ಖಾಲಿ ಇರುವಂಥದ್ದು. ಈ ಹುದ್ದೆಗಳಿಗೆ 10ನೇ ಪಾಸ್ ಆಗಿರ್ಬೇಕು, ಅಥವಾ ITI ಪಾಸ್ ಆಗಿರ್ಬೇಕು, ಅಥವಾ ಅಪ್ರೆಂಟಿಶಿಪ್ ಮುಗಿಸಿರ್ಬೇಕು. ಮೂರರೊಳಗೆ ಯಾವುದಾದ್ರೂ ಒಂದು ಎಜುಕೇಷನ್ ಕ್ವಾಲಿಫಿಕೇಶನ್ ನೀವು ಪಾಸ್ ಮಾಡಿದ್ರಿ ಅಂತಂದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. BE ಆಗಿರ್ಬೋದು, ಅಥವಾ BTech ಆಗಿರ್ಬೋದು, ಅಥವಾ ಡಿಪ್ಲೊಮಾ ಆಗಿರ್ಬೋದು, ಅಥವಾ ಯಾವುದಾದ್ರೂ ಡಿಗ್ರಿ ಆಗಿರ್ಬೋದು, ಅಂಥವ್ರು ಅರ್ಜಿ ಸಲ್ಲಿಸ್ಲಕ್ಕೆ ಎಲಿಜಿಬಲ್ ಇರಂಗಿಲ್ಲ ಸ್ನೇಹಿತರೆ. ಓಕೆ ರೀ. ಕೇವಲ SLC ಆಗಿರ್ಬೋದು, ಅಥವಾ ITI ಆಗಿರ್ಬೋದು, ಅಥವಾ ITI ಮುಗಿಸಿ ಅಪ್ರೆಂಟಿಶಿಪ್ ಆಗಿರೋರು ಆಗಿರ್ಬೋದು, ಅವ್ರು ಮಾತ್ರ ಅರ್ಜಿ ಸಲ್ಲಿಸ್ಲಕ್ಕೆ ಎಲಿಜಿಬಲ್ ಇರ್ತಾರೆ. ವಿವಿಧ RRBಗಳಲ್ಲಿ ಹುದ್ದೆಗಳು ಖಾಲಿ ಇರುವಂಥದ್ರಿ. ನಮ್ದು SWR ಸೌತ್ ವೆಸ್ಟರ್ನ್ ರೈಲ್ವೆ ಹುಬ್ಬಳ್ಳಿಯಲ್ಲಿ ಎಷ್ಟು ಹುದ್ದೆಗಳ ಖಾಲಿ ಅದಾವ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಇಲ್ಲಿ ಹುದ್ದೆಗಳ ವಿವರ ಕೊಟ್ಟರು ಸ್ನೇಹಿತರೆ. ಅದೇ ರೀತಿ ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಅದಾವ ಅಂತಲೂ ಕೂಡ ಮಾಹಿತಿ ಕೊಟ್ಟಿರುವಂಥದ್ದು. ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ನೆಕ್ಸ್ಟ್, ಈ ಹುದ್ದೆಗಳಿಗೆ 18,000 ರೂಪಾಯಿ ಬೇಸಿಕ್ ಪೇಮೆಂಟ್ ಇರ್ತದೆ ರೀ. ಇನ್ ಅಡಿಷನ್ ಆಗಿ ವಿವಿಧ ರೀತಿಯ ಅಲವೆನ್ಸಸ್ಗಳು ಕೂಡ ನೀಡಲಾಗ್ತದೆ. ಅಲವೆನ್ಸಸ್ ಎಲ್ಲ ಸೇರಿದ್ರೆ ಒಂದು 25,000ದಿಂದ 29,000 ತನಕ ಪೇಮೆಂಟ್ ನಿಮ್ಮ ಕೈಗೆ ಸಿಗಬಹುದು. ಭಾರತದಾದ್ಯಂತ ವಿವಿಧ RRBಗಳಲ್ಲಿ ಹುದ್ದೆಗಳು ಖಾಲಿ ಇರುವಂಥದ್ರಿ, ಅಥವಾ ವಿವಿಧ RRB ಆಗಿರ್ಬೋದು, ಅಥವಾ ವಿವಿಧ ರೈಲ್ವೆ ಝೋನ್ಗಳಲ್ಲಿ ಹುದ್ದೆಗಳು ಖಾಲಿ ಇರುವಂಥದ್ದು. ಆದರೆ ಯಾವುದಾದ್ರೂ ಒಂದು RRB ಅಥವಾ ರೈಲ್ವೆ ಝೋನ್ಗೆ ನೀವು ಅರ್ಜಿ ಸಲ್ಲಿಸ್ಬೇಕ್ರಿ. ಸೌತ್ ವೆಸ್ಟರ್ನರ್ ಆಗಿರ್ಬೋದು, ಸೌತ್ ಸೆಂಟ್ರಲರ್ ಆಗಿರ್ಬೋದು, ಈ ರೀತಿ ಯಾವುದಾದ್ರೂ ಒಂದು ರೈಲ್ವೆ ಝೋನಿಗೆ ಮಾತ್ರ ಅರ್ಜಿ ಸಲ್ಲಿಸ್ಬೇಕ್ರಿ. ಒಂದಕ್ಕಿಂತ ಹೆಚ್ಚಿನ ರೈಲ್ವೆ ಝೋನ್ಗಳಿಗೆ ನೀವು ಅರ್ಜಿ ಸಲ್ಲಿಸುವಂತಿಲ್ಲ. ಓಕೆ ರೀ. ಈ ಹುಬ್ಳಿ ರೈಲ್ವೆ ಝೋನಿಗೆ ನೀವು ಅರ್ಜಿ ಸಲ್ಲಿಸಿದ್ರಿ ಅಂತ ತಿಳ್ಕೊಳ್ರಿ. ನೆಕ್ಸ್ಟ್, ನೀವು ಸಿಕಿಂದ್ರಾಬಾದ್ ಆಗಿರ್ಬೋದು ಅಥವಾ ಬೇರೆ ಝೋನ್ ಆಗಿರ್ಬೋದು, ನೀವು ಅರ್ಜಿ ಸಲ್ಲಿಸುವಂತಿಲ್ಲ ಸ್ನೇಹಿತರೆ. ಕೇವಲ ಒಂದು ರೈಲ್ವೆ ಝೋನಿಗೆ ಮಾತ್ರ ನೀವು ಅರ್ಜಿ ಸಲ್ಲಿಸಬೇಕು. ಒಂದು ರೈಲ್ವೆ ಝೋನಿಗೆ ನೀವು ಅರ್ಜಿ ಸಲ್ಲಿಸಿ ಒಂದಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ನೀವು ಎಲಿಜಿಬಲ್ ಇರ್ತೀರಿ. ಆ ಹುದ್ದೆಗಳನ್ನು ಪ್ರಿಫರೆನ್ಸ್ ಕೊಡಬೇಕು. ಅಂದ್ರೆ ಫಸ್ಟ್ ಪ್ರಯಾರಿಟಿ ಯಾವ ಹುದ್ದೆಗೆ ಕೊಡ್ತೀರಿ, ಸೆಕೆಂಡ್ ಪ್ರಯಾರಿಟಿ ಯಾವ ಹುದ್ದೆಗೆ ಕೊಡ್ತೀರಿ, ಈ ರೀತಿ ಪ್ರಿಫರೆನ್ಸ್ ಅನ್ನು ನೀವು ನೀಡಬೇಕು ಸ್ನೇಹಿತರೆ. ಅಂದ್ರೆ ಒಂದೇ ಅಪ್ಲಿಕೇಶನ್ ಹಾಕೋದಿರ್ತದ, ಆ ಒಂದೇ ಅಪ್ಲಿಕೇಶನ್ದೊಳಗಡೆ ಹುದ್ದೆಗಳ ಪ್ರಿಫರೆನ್ಸ್ ಅನ್ನ ಕೊಡೋದಿರ್ತದ. ಓಕೆ ರೀ. ನೆಕ್ಸ್ಟ್, ವಯೋಮಿತಿಯ ಬಗ್ಗೆ ನೋಡೋದಾದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತಂದ್ರೆ ಕನಿಷ್ಠ 18 ವರ್ಷ ವಯಸ್ಸಾಗಿರ್ಬೇಕು, ಗರಿಷ್ಠ 33 ವರ್ಷ ಮೀರಿರಬಾರ್ದು. ಇನ್ನು ಈ ಗರಿಷ್ಠ ವಯೋಮಿತಿಯ ಮೇಲೆ ಇನ್ ಅಡಿಷನ್ ಆಗಿ ಏಜ್ ರಿಲ್ಯಾಕ್ಸೇಷನ್ ಕೂಡ ನೀಡಲಾಗ್ತದೆ. ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ನೋಡೋದಾದ್ರೆ OBC ನಾನ್ ಕ್ರಿಮಿಲೇಯರ್ ಅಭ್ಯರ್ಥಿಗಳಿಗೆ ಇನ್ ಅಡಿಷನ್ ಆಗಿ 3 ವರ್ಷಗಳು, SC ಮತ್ತು ST ಕ್ಯಾಟಗರಿ ಅಭ್ಯರ್ಥಿಗಳಿಗೆ 5 ವರ್ಷಗಳು, ಸಾಮಾನ್ಯ ಅಥವಾ EWS ಕ್ಯಾಟಗರಿಯ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 3 ವರ್ಷಗಳು, OBC ಕ್ಯಾಟಗರಿಯ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 6 ವರ್ಷಗಳು, SC ಮತ್ತು ST ಕ್ಯಾಟಗರಿಯ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 8 ವರ್ಷಗಳು. ನೆಕ್ಸ್ಟ್, ಅಂಗವಿಕಲ ಅಭ್ಯರ್ಥಿಗಳು, ಅದರಲ್ಲಿ OBC ಕ್ಯಾಟಗರಿಯ ಅಂಗವಿಕಲ ಅಭ್ಯರ್ಥಿ ಇದ್ರೆ 13 ವರ್ಷ, SC ಮತ್ತು ST ಕ್ಯಾಟಗರಿಯ ಅಂಗವಿಕಲ ಅಭ್ಯರ್ಥಿ ಇದ್ರೆ 15 ವರ್ಷ. ನೆಕ್ಸ್ಟ್, ವಿಧವಾ ಮಹಿಳಾ ಅಭ್ಯರ್ಥಿಗಳು, ಸಾಮಾನ್ಯ ವರ್ಗದ ವಿಧವಾ ಮಹಿಳಾ ಅಭ್ಯರ್ಥಿಗಳಿದ್ರೆ ಗರಿಷ್ಠ 35 ವರ್ಷ ವಯಸ್ಸಿನ ತನಕ ಅರ್ಜಿ ಸಲ್ಲಿಸಬಹುದು. OBC ಕ್ಯಾಟಗರಿಯ ವಿಧವಾ ಮಹಿಳಾ ಅಭ್ಯರ್ಥಿಗಳಿದ್ರೆ ಗರಿಷ್ಠ 38 ವರ್ಷ ತನಕ, SC ಮತ್ತು ST ಕ್ಯಾಟಗರಿಯ ವಿಧವಾ ಮಹಿಳಾ ಅಭ್ಯರ್ಥಿಗಳಿದ್ರೆ ಗರಿಷ್ಠ 40 ವರ್ಷ ವಯಸ್ಸಿನ ತನಕ ಅರ್ಜಿ ಸಲ್ಲಿಸಬಹುದು. ಈ ರೀತಿ ಗರಿಷ್ಠ ವಯೋಮಿತಿಯ ಮೇಲೆ ಇನ್ ಅಡಿಷನ್ ಆಗಿ ಏಜ್ ರಿಲ್ಯಾಕ್ಸೇಷನ್ ನೀಡಲಾಗ್ತದೆ.
ನೆಕ್ಸ್ಟ್ ಎಜುಕೇಷನ್ ಕ್ವಾಲಿಫಿಕೇಶನ್ ಬಗ್ಗೆ ನೋಡೋದಾದ್ರೆ ಈಗಾಗಲೇ ಎಜುಕೇಷನ್ ಕ್ವಾಲಿಫಿಕೇಶನ್ ಬಗ್ಗೆ ಇನ್ ಡೀಟೇಲ್ ಮಾಹಿತಿ ಕೊಟ್ಟಿರುವಂಥದ್ದು ಸ್ನೇಹಿತರೆ. ನೆಕ್ಸ್ಟ್ ಎಕ್ಸಾಮಿನೇಷನ್ ಫೀ ಬಗ್ಗೆ ನೋಡೋದಾದ್ರೆ SC ST ಮಾಜಿ ಸೈನಿಕ ಅಭ್ಯರ್ಥಿಗಳು, ಅಂಗವಿಕಲ ಅಭ್ಯರ್ಥಿಗಳು, ಮಹಿಳಾ ಅಭ್ಯರ್ಥಿಗಳು, ಟ್ರಾನ್ಸ್ಜೆಂಡರ್, ಮೈನಾರಿಟಿ ಕಮ್ಯುನಿಟಿ ಅಭ್ಯರ್ಥಿಗಳು, ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸ್ನ ಅಭ್ಯರ್ಥಿಗಳು, ಈ ಎಲ್ಲ ಅಭ್ಯರ್ಥಿಗಳಿಗೆ 250 ರೂಪಾಯಿ ಅರ್ಜಿ ಶುಲ್ಕ ಇರ್ತದ್ರಿ. ಓಕೆ ರೀ, 250 ರೂಪಾಯಿ ಅರ್ಜಿ ಶುಲ್ಕ ಇರ್ತದ. ನೀವು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ಗೆ ಅಟೆಂಡ್ ಆದ್ರಿ ಅಂತ ತಿಳ್ಕೊಳ್ರಿ, ಆ 250 ರೂಪಾಯಿ ಅರ್ಜಿ ಶುಲ್ಕನೂ ಕೂಡ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ರೀಫಂಡ್ ಮಾಡ್ತಾರೆ. ಓಕೆ ರೀ, ರೀಫಂಡ್ ಯಾವ ರೀತಿ ಮಾಡ್ತಾರ, ಅಪ್ಲಿಕೇಶನ್ ಹಾಕಬೇಕಾದ್ರೆ ಬ್ಯಾಂಕ್ ಡೀಟೇಲ್ಸ್ ತುಂಬೋದಿರ್ತದ. ಯಾವ ಬ್ಯಾಂಕ್ ಅಕೌಂಟಿಂದ ಡೀಟೇಲ್ಸ್ ನೀವು ತುಂಬಿರ್ತೀರಿ ಅದೇ ಬ್ಯಾಂಕ್ ಅಕೌಂಟಿಗೆ ರೀಫಂಡ್ ಮಾಡ್ತಾರೆ. ರೀಫಂಡ್ ಮಾಡಕ್ಕೆ ಕಂಡೀಷನ್ ಏನ್ರಿ, ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ನೀವು ಅಟೆಂಡ್ ಆಗಿರ್ಬೇಕು ಅಂದ್ರೆ ಮಾತ್ರ ನಿಮಗೆ ರೀಫಂಡ್ ಮಾಡ್ತಾರೆ. ಓಕೆ ರೀ, ಈ ಕೆಟಗರಿಗಳನ್ನು ಹೊರತುಪಡಿಸಿ ಉಳಿದಿರ್ತಕ್ಕಂಥ ಎಲ್ಲಾ ಕೆಟಗರಿಯ ಅಭ್ಯರ್ಥಿಗಳಿಗೆ 500 ರೂಪಾಯಿ ಅರ್ಜಿ ಶುಲ್ಕ ಇರ್ತದ. ನೀವು ಸ್ಪರ್ಧಾತ್ಮಕ ಪರೀಕ್ಷೆಗೆ ಅಟೆಂಡ್ ಆದ್ರಿ ಅಂತ ತಿಳ್ಕೊಳ್ರಿ, ಈ 500 ರೂಪಾಯಿದೊಳಗೆ 400 ರೂಪಾಯಿ ಅರ್ಜಿ ಶುಲ್ಕ ರೀಫಂಡ್ ಮಾಡ್ಲಾಗ್ತದೆ ಸ್ನೇಹಿತರೆ. ನೆಕ್ಸ್ಟ್ ನೇಮಕಾತಿ ಹಂತಗಳ ಬಗ್ಗೆ ನೋಡೋದಾದ್ರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆ ಸ್ನೇಹಿತರೆ ಇದು. ಆಮೇಲೆ ಫಿಸಿಕಲ್ ಎಫಿಸಿಯನ್ಸಿ ಟೆಸ್ಟ್, ಡಾಕ್ಯುಮೆಂಟ್ ವೆರಿಫಿಕೇಶನ್, ಮೆಡಿಕಲ್ ಎಕ್ಸಾಮಿನೇಷನ್ 4 ಹಂತಗಳ ಆಧಾರದ ಮೇಲೆ ನೇಮಕಾತಿ ಮಾಡ್ಕೊಳ್ತಾರೆ. ಓಕೆ ರೀ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಬಗ್ಗೆ ನೋಡೋದಾದ್ರೆ 100 ಮಾರ್ಕ್ಸಿಂದ ಎಕ್ಸಾಮ್ ರೀ, 1.5 ತಾಸು ಸಮಯಾವಕಾಶ ಇರ್ತದೆ. 4 ವಿಷಯಗಳ ಮೇಲೆ ಪ್ರಶ್ನೆಗಳು ಕೇಳ್ತಾರ. MCQ ಪ್ರಶ್ನೆಗಳಿರ್ತಾವ್ರಿ, ಅಂದ್ರೆ ಪ್ರತಿ ಪ್ರಶ್ನೆಗೆ 4 ಆಪ್ಷನ್ಸ್ಗಳಿರ್ತಾವ. ಆ 4 ಆಪ್ಷನ್ಸ್ದೊಳಗೆ ಒಂದು ಸರಿಯಾದ ಉತ್ತರ ಇರ್ತದೆ, ಆ ಸರಿಯಾದ ಉತ್ತರ ಟಿಕ್ ಮಾಡೋದಿರ್ತದೆ. ಈ ರೀತಿ ಉತ್ತರ ಟಿಕ್ ಮಾಡುವಂಥ ಪ್ರಶ್ನೆಗಳು ಇರ್ತಾವ್ರಿ. ಓಕೆ ರೀ, ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ರೀ, ನೆಗೆಟಿವ್ ಮಾರ್ಕಿಂಗ್ ಇರುವಂಥದ್ದು. ನೆಗೆಟಿವ್ ಮಾರ್ಕಿಂಗ್ ಇರುವಂಥದ್ದು ಅಂದ್ರೆ ಸರಿಯಾದ ಉತ್ತರ ನೀಡಿರಿ ಅಂತ ತಿಳ್ಕೊಳ್ರಿ, ಪ್ರತಿ ಸರಿ ಉತ್ತರಕ್ಕೆ 1 ಅಂಕ ನೀಡ್ತಾರೆ ನಿಮಗೆ. ಇನ್ ಕೇಸ್ ಸರಿ ಉತ್ತರ ನೀಡುವಲ್ಲಿ ತಪ್ಪು ಉತ್ತರ ನೀಡಿರಿ ಅಂತ ತಿಳ್ಕೊಳ್ರಿ, 0.33 ಮಾರ್ಕ್ಸ್ ಡಿಡಕ್ಟ್ ಮಾಡ್ತಾರೆ. 3 ತಪ್ಪು ಉತ್ತರ ಟಿಕ್ ಮಾಡಿದ್ರೆ 1 ಅಂಕ ಡಿಡಕ್ಟ್ ಮಾಡ್ತಾರೆ. ಈ ರೀತಿಯ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರುವಂಥದ್ದು. ಈ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ನಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಒಂದು ಹುದ್ದೆಗೆ 3 ಜನ ಅಭ್ಯರ್ಥಿಗಳಂತೆ ಫಿಸಿಕಲ್ ಎಫಿಸಿಯನ್ಸಿ ಟೆಸ್ಟಿಗೆ ನಿಮಗೆ ಸೆಲೆಕ್ಟ್ ಮಾಡ್ತಾರೆ. ಓಕೆ ರೀ, ಸಿಲೆಬಸ್ ನೋಡೋದಾದ್ರೆ ಇಲ್ಲಿ ಸಿಲೆಬಸ್ ಕೊಟ್ಟಾರೆ ಸ್ನೇಹಿತರೆ. ಕಂಪ್ಲೀಟ್ ಸಿಲೆಬಸ್ ಕೊಟ್ಟಿರುವಂಥದ್ದು ಮ್ಯಾಥಮೆಟಿಕ್ಸ್, ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್, ಜನರಲ್ ಸೈನ್ಸ್, ಜನರಲ್ ಅವೇರ್ನೆಸ್ ಆನ್ ಕರೆಂಟ್ ಅಫೇರ್ಸ್. ಈ ರೀತಿ 4 ಸಬ್ಜೆಕ್ಟ್ದ ಇನ್ ಡಿಟೇಲ್ ಸಿಲೆಬಸ್ ಕೊಟ್ಟಾರೆ. ಒಮ್ಮೆ ವಿಡಿಯೋ ದಯಮಾಡಿ ಪಾಸ್ ಮಾಡಿ ನೋಡ್ರಿ. ನೆಕ್ಸ್ಟ್ ಫಿಸಿಕಲ್ ಎಫಿಸಿಯನ್ಸಿ ಟೆಸ್ಟ್. ಫಿಸಿಕಲ್ ಎಫಿಸಿಯನ್ಸಿ ಟೆಸ್ಟ್ ಪುರುಷರಿಗೆ ಮತ್ತು ಮಹಿಳೆಯರಿಗೆ ಇಬ್ಬರಿಗೂ ಇರ್ತದ್ರಿ. ಇಬ್ರು ನೀವು ಫಿಸಿಕಲ್ ಎಫಿಸಿಯನ್ಸಿ ಟೆಸ್ಟಿಗೆ ಅಟೆಂಡ್ ಆಗಬೇಕಾಗ್ತದ. ಪುರುಷ ಅಭ್ಯರ್ಥಿಗಳಿಗೆ 35 kg ವೇಟ್ ಅನ್ನ 100 ಮೀಟರ್ ಹೊತ್ಕೊಂಡು ಹೋಗ್ಬೇಕು. 2 ನಿಮಿಷದೊಳಗೆ ಕಂಪ್ಲೀಟ್ ಮಾಡ್ಬೇಕು. ಈ 100 ಮೀಟರ್ ಡಿಸ್ಟೆನ್ಸ್ ಅನ್ನ 2 ಮೀಟರ್ದೊಳಗೆ 35 kg ಹೊತ್ಕೊಂಡು ಓಡ್ಬೇಕು ಸ್ನೇಹಿತರೆ. 35 kg ಹೊತ್ಕೊಂಡು ಹೋಗ್ಬೇಕು. ಓಕೆ ರೀ, ನೆಕ್ಸ್ಟ್ ಎರಡನೇದು 1000 ಮೀಟರ್ ರನ್ನಿಂಗ್ ಇರ್ತದ. 4 ನಿಮಿಷ 15 ಸೆಕೆಂಡ್ ಒಳಗೆ ಕಂಪ್ಲೀಟ್ ಮಾಡ್ಬೇಕು. ಅಂದ್ರೆ 4 ನಿಮಿಷ 15 ಸೆಕೆಂಡ್ ಒಳಗೆ ಈ 1000 ಮೀಟರ್ ರನ್ನಿಂಗ್ ಅನ್ನು ನೀವು ಕಂಪ್ಲೀಟ್ ಮಾಡ್ಬೇಕು ಸ್ನೇಹಿತರೆ. ಈ 2 ಕಂಪಲ್ಸರಿ ಪಾಸ್ ಆಗಲೇಬೇಕು. ಇನ್ ಕೇಸ್ ಈ 2ರೊಳಗೆ ಯಾವ್ದಾದ್ರು ಒಂದು ಫೇಲ್ ಆದಿರಿ ಅಂತ ತಿಳ್ಕೊಳ್ರಿ, ನೀವು ಈ ನೇಮಕಾತಿಯಿಂದ ಹೊರಗಡೆ ಬರ್ತೀರಿ. ಓಕೆ ರೀ, ನೆಕ್ಸ್ಟ್ ಇನ್ನು ಮಹಿಳಾ ಅಭ್ಯರ್ಥಿಗಳು 20 kg ತೂಕ ಹೊಂದಿರತಕ್ಕಂಥ ಬ್ಯಾಗನ್ನು 100 ಮೀಟರ್ನವರೆಗೆ 2 ನಿಮಿಷದೊಳಗೆ ಹೋಗ್ಬೇಕು. ಏನು ಓಡ್ಕೊಂಡು ಹೋಗ್ತಿರೋ ನಡ್ಕೊಂಡು ಹೋಗ್ತಿರೋ ನಿಮಗೆ ಬಿಟ್ಟಿದ್ದು, ಒಟ್ಟು 2 ನಿಮಿಷದೊಳಗೆ 100 ಮೀಟರ್ ಡಿಸ್ಟೆನ್ಸ್ ಅನ್ನ 20 kg ವೇಟ್ ಇರ್ತಕ್ಕಂಥ ಬ್ಯಾಗನ್ನು ಹೊತ್ಕೊಂಡು ಹೋಗ್ಬೇಕು. ಓಕೆ ರೀ, ನೆಕ್ಸ್ಟ್ 1000 ಮೀಟರ್ ರನ್ನಿಂಗ್ ಅನ್ನ 5 ನಿಮಿಷ 40 ಸೆಕೆಂಡ್ ಒಳಗೆ ಕಂಪ್ಲೀಟ್ ಮಾಡ್ಬೇಕು ಸ್ನೇಹಿತರೆ. ಇವೆರಡೂ ನೀವು ಪಾಸ್ ಮಾಡಲೇಬೇಕು. ಓಕೆ ರೀ, ಇದರಲ್ಲಿಯೂ ನೀವು ಪಾಸ್ ಆದಿರಿ ಅಂತ ತಿಳ್ಕೊಡ್ರಿ. ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರ್ತದ, ಆಮೇಲೆ ಮೆಡಿಕಲ್ ಎಕ್ಸಾಮಿನೇಷನ್ ಇರುವಂಥದ್ದು ಸ್ನೇಹಿತರೆ. ಇದಿಷ್ಟು ನೇಮಕಾತಿ ಹಂತದ ಬಗ್ಗೆ ಮಾಹಿತಿ. ಇನ್ನೂ ಒಂದು ಪ್ರಮುಖ ಮಾಹಿತಿ ಏನು ಅಂತಂದ್ರೆ, ಮೊದಲನೇದು ಅಂಗವಿಕಲ ಅಭ್ಯರ್ಥಿಗಳಿಗೆ ಈ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಇರಂಗಿಲ್ಲ. ಎರಡನೇದು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೂ ಕೂಡ ಈ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಇರಂಗಿಲ್ಲ. ನೆಕ್ಸ್ಟ್ ಹೌ ಟು ಅಪ್ಲೈ ಅಂದ್ರೆ ಅರ್ಜಿ ಹೆಂಗೆ ಸಲ್ಲಿಸೋದು ಅಂತ ಗೈಡ್ಲೈನ್ಸ್ ಕೊಟ್ಟಾರ ಸ್ನೇಹಿತರೆ. ಈ ನೋಟಿಫಿಕೇಶನ್ PDF ಪೇಜ್ ನಂಬರ್ 30ರಿಂದ ಈ ಅಪ್ಲಿಕೇಶನ್ ಹ್ಯಾಂಗ್ ಹಾಕ್ಬೇಕಂತನ್ನೋ ಗೈಡ್ಲೈನ್ಸ್ ಸ್ಟಾರ್ಟ್ ಆಗ್ತದೆ ಸ್ನೇಹಿತರೆ.
ನೋಟಿಫಿಕೇಶನ್ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೋಟಿಫಿಕೇಶನ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಈ ಗೈಡ್ಲೈನ್ಸ್ ಅನ್ನು ಒಮ್ಮೆ ಕಂಪ್ಲೀಟ್ ಆಗಿ ಓದಿ ತದನಂತರ ಅರ್ಜಿ ಸಲ್ಲಿಸ್ರಿ. ಇದಿಷ್ಟು ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ಖಾಲಿ ಇರುವ ವಿವಿಧ ರೀತಿಯ ಹುದ್ದೆಗಳ ನೇಮಕಾತಿಗಾಗಿ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಅಥವಾ RRB ಇಂದ ಹೊರಡಿಸಿರ್ತಕ್ಕಂಥ ಅಧಿಸೂಚನೆಯ ಸಂಪೂರ್ಣ ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡಿರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.